everyone, this is Harshit here, and in today's video we are going to discuss about 1 mark questions of model question paper number 2 of mathematics. So I am a bit late in uploading this video, so cope up with it. Nanagu exams irude, nanagu college irodrinda, so videos late agtide. So discuss start madona. So first question, examine whether the operation star, which is mapping from z plus to z plus, so z plus here indicating set of all positive integers indicate ಮಾಡ್ತಾ ಇದೆ z plus, defined by a star b equal to modulus of a minus b is a binary operation or not. ಈ ಕೊಟ್ಟಿರೋ a star b binary operation ನ ಅಥವಾ ಇಲ್ವಾ ಅಂತ ನಾವು ಚೆಕ್ ಮಾಡಿ ಬರೆಯಬೇಕಾಗಿದೆ. ಸೊ ಇದನ್ನ ಯಾವ್ದಾದ್ರು ನಂಬರ್ ತಗೊಳ್ಳಿ. ಸಪೋಸ್ a is equal to 3, b is equal to 2, 3 minus modulus of 3 minus 2 is equal to 1. Suppose a is equal to minus 6, b is equal to 6. So b is equal to 3 ಅಂತ ತಗೊಳ್ಳೋಣ. minus 6 minus 3 ಮಾಡ್ಯುಲಸ್ ಇರೋದ್ರಿಂದ minus 9 is equal to plus 9 ಆಗುತ್ತೆ. ಸೊ minus 6 minus 3 minus 9 ಆಗಿರುತ್ತೆ. ಮಾಡ್ಯುಲಸ್ ಇರೋದ್ರಿಂದ plus 9 ಆಗುತ್ತೆ. ಸೊ ನೀವು a ಮತ್ತೆ b ಅಲ್ಲಿ ಯಾವುದೇ ನಂಬರ್ ತಗೊಂಡ್ರು ಅಲ್ಟಿಮೇಟ್ಲಿ ಕೊನೆಗೆ ಪಾಸಿಟಿವ್ ಬರೋದು. ಸೊ ಯಾವ್ದಾರು ತಗೊಳ್ಳಿ, minus 15 minus 7 minus 6 ತಗೊಂಡ್ರೆ minus 21. ಮಾಡ್ಯುಲಸ್ ಇರೋದ್ರಿಂದ ಕೊನೆಗೆ ಪ್ಲಸ್ ಬರೋದು, ಪಾಸಿಟಿವ್ ನಂಬರೇ ಬರೋದು. ಸೊ ಇಲ್ಲಿ ಅದೇ ಕೇಳಿರೋದು. ಸ್ಟಾರ್ ಮ್ಯಾಪಿಂಗ್ ಫ್ರಮ್ z plus to z plus, ಆನ್ಸರ್ z plus ಬರಬೇಕು. z plus ಇನ್ ದ ಸೆನ್ಸ್ ಪಾಸಿಟಿವ್ ಇಂಟಿಜರ್. ಸೊ ಇಲ್ಲೆಲ್ಲ ಪಾಸಿಟಿವ್ ಇಂಟಿಜರ್ಸ್ ಬರೋದು. ಸೊ ಅದರಿಂದಾಗಿ ಗೊತ್ತಿರೋ ಫಂಕ್ಷನ್ ಬೈನರಿ ಫಂಕ್ಷನ್ ಅಂತ ಹೇಳ್ಬೋದು, ನಾವು ಬೈನರಿ ಆಪರೇಷನ್ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್, ಫೈಂಡ್ ದ ಡೊಮೈನ್ ಆಫ್ ಸೈನ್ ಇನ್ವರ್ಸ್ ಎಕ್ಸ್. ಸೊ ಸೈನ್ ಇನ್ವರ್ಸ್ ಎಕ್ಸ್ ಇನ್ ಡೊಮೈನ್. ಸೊ ಸಿಂಪಲ್ ಕ್ವಶನ್, -1 to 1 ಕ್ಲೋಸ್ ಬ್ರಾಕೆಟ್ -1 to 1. ITF ಒಂದು ಟೇಬಲ್ ಇದೆಲ್ಲ ಕಂಪ್ಲೀಟ್ ಕಲ್ತ್ಕೋಬೇಕು ಆ ಟೇಬಲ್. ನೆಕ್ಸ್ಟ್, ಕನ್ಸ್ಟ್ರಕ್ಟ್ 2x2 ಮ್ಯಾಟ್ರಿಕ್ಸ್ whose elements are given by aij equal to I plus j whole square by 2. 2x2 ಮ್ಯಾಟ್ರಿಕ್ಸ್ ಅಂದ್ರೆ ಇಲ್ಲಿ ಫಸ್ಟ್ ನೀವು ರೆಫರೆನ್ಸ್ ಆಗಿ a11 a12 a21 a22 ಅಂತ ಬರ್ಕೊಂಡಿರ್ಬೇಕು. ಸೊ a11 ಕಂಡು ಹಿಡಿಬೇಕಾದ್ರೆ i ಜಾಗದಲ್ಲಿ 1, ನೆಕ್ಸ್ಟ್ j ಜಾಗದಲ್ಲಿ 1 ಹಾಕಬೇಕು. 1 plus 1 2, 2 square 4, 4 by 2 2. ಸೊ ಫಸ್ಟ್ ಥಿಂಗ್ ಇಸ್ 2. ನೆಕ್ಸ್ಟ್ a12 ಕಂಡು ಹಿಡಿಬೇಕಾದ್ರೆ i ಜಾಗದಲ್ಲಿ 1, j ಜಾಗದಲ್ಲಿ 2 ಹಾಕಬೇಕು. 1 plus 2 3, 3 square 9, 9 by 2. a21 ಕಂಡು ಹಿಡಿಬೇಕಾದ್ರೆ i ಜಾಗದಲ್ಲಿ 2, j ಜಾಗದಲ್ಲಿ 1, 2 plus 1 3, 3 square 9, 9 by 2. a22 ಕಂಡು ಹಿಡಿಬೇಕಂದ್ರೆ i ಜಾಗದಲ್ಲಿ 2, j ಜಾಗದಲ್ಲಿ 2, 2 plus 2 4, 4 square 16, 16 by 2 8. ಸೊ ದಿಸ್ ಇಸ್ ದ ಆನ್ಸರ್. ಲಾಸ್ಟ್ಗೆ ಇಲ್ಲಿ ಆರ್ಡರ್ ಆಫ್ ದ ಮ್ಯಾಟ್ರಿಕ್ಸ್ ಬರೀ ಮರಿಬೇಡಿ, ಮಾರ್ಕ್ಸ್ ಕಳೀತಾರೆ. ಸೊ ಆರ್ಡರ್ ಆಫ್ ದ ಮ್ಯಾಟ್ರಿಕ್ಸ್ ಯಾವುದೇ ಕ್ವಶನ್ ಕೊಡ್ಲಿ ಆರ್ಡರ್ ಆಫ್ ದ ಮ್ಯಾಟ್ರಿಕ್ಸ್ ಬರೀಲೇಬೇಕು. ಸೊ ಸಮ್ಟೈಮ್ಸ್ ದೇ ಮೇ ಲೀವ್. ಸೊ ಒಳ್ಳೆ ಇವ್ಯಾಲ್ಯೂಯೇಟರ್ ಸಿಕ್ಕಿದ್ರೆ, ಸೊ 2x2 ಅಂತ ಬರ್ದಿಲ್ಲ, ಆರ್ಡರ್ ಬರ್ದಿಲ್ಲ ಅಂದ್ರೆ ಸೊ ಸುಮ್ಮನೆ ಆಗ್ತಾರೆ. ಕೆಲವರು ಮಾರ್ಕ್ಸ್ ಕಳೀತಾರೆ. ಸೊ ಅದರಿಂದಾಗಿ ಈ ತರ ಬರೀರಿ. ನೆಕ್ಸ್ಟ್, if A is a square matrix and adjoint A is equal to 5 0 0 5, then find determinant of A. ಸೊ adjoint A ಕೊಟ್ಟಿದ್ದಾರೆ, determinant of A ಕಂಡುಹಿಡಿಯಬೇಕು. ಸೊ ನಮಗೆ ಫಾರ್ಮುಲಾ ಗೊತ್ತಿರೋದು determinant of adjoint A is equal to determinant of A to the power of n minus 1. A is a square matrix ಅಂತ ಕೊಟ್ಟಿದ್ದಾರೆ, and as well as adjoint ಏನು ಕೊಟ್ಟಿದ್ದಾರೆ. ಸೊ adjoint A ಯಾವ ಆರ್ಡರ್ ಅಲ್ಲಿ ಇದೆ? 2x2 ಇದೆ. ಸೊ ಆಬ್ವಿಯಸ್ಲಿ ಏನು 2x2 ಆಗೇ ಇರಬೇಕು. ಸೊ ಅದಕ್ಕೆ n ಜಾಗದಲ್ಲಿ n equal to 2 ಇಲ್ಲಿ. ಸೊ determinant of A to the power of n 2 minus 1 is equal to determinant of A. Adjoint A is equal to determinant of adjoint A is equal to determinant of A. ಸೊ ಗೊತ್ತಾಯ್ತಲ್ಲ, A ಏನ್ ಆರ್ಡರ್ ಅಲ್ಲಿ ಇರುತ್ತೆ, ಅಡ್ಜಾಯಿಂಟ್ ಅದೇ ಆರ್ಡರ್ ಅಲ್ಲಿ ಇರುತ್ತೆ. ಸೊ ಇಲ್ಲಿ A ಆರ್ಡರ್ ಕೊಟ್ಟಿಲ್ಲ, ಸ್ಕ್ವೇರ್ ಮ್ಯಾಟ್ರಿಕ್ಸ್ ಅಂತ ಅಷ್ಟೇ ಹೇಳಿದ್ದಾರೆ. ಅಡ್ಜಾಯಿಂಟ್ 2x2 ಇರೋದ್ರಿಂದ ಏನು ಆಬ್ವಿಯಸ್ಲಿ 2x2 ಆಗಿ ಆಗಿರುತ್ತೆ. ನೆಕ್ಸ್ಟ್, ಡಿಟರ್ಮಿನೆಂಟ್ ಆಫ್ ಅಡ್ಜಾಯಿಂಟ್ is equal to ಡಿಟರ್ಮಿನೆಂಟ್ ಆಫ್ A ಆಗಿರೋದ್ರಿಂದ ಡಿಟರ್ಮಿನೆಂಟ್ ಆಫ್ ಅಡ್ಜಾಯಿಂಟ್, ಸೊ 5 5 25 minus 0, 25 minus 0 is equal to 25. ಸೊ ಅಡ್ಜಾಯಿಂಟ್ ಏನು ಡಿಟರ್ಮಿನೆಂಟ್ ಆಫ್ A also 25. So that's it, that's the answer. Next, differentiate cos root x with respect to x. ಸೊ cos root x, y is equal to cos root x ಅಂತ ಕೊಟ್ಟಿದ್ದಾರೆ. ಸೊ ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು x ಅಂತ ಬರೀಬೇಕು ಫಸ್ಟ್. ನೆಕ್ಸ್ಟ್, ಈಕ್ವಲ್ ಟು ಕಾಸ್, ಫಸ್ಟ್ ಕಾಸ್ ಫಂಕ್ಷನ್ ಗೆ ಡಿಫರೆನ್ಶಿಯೇಷನ್, ಕಾಸ್ ಗೆ ಏನು ಡಿಫರೆನ್ಶಿಯೇಷನ್, ಮೈನಸ್ ಸೈನ್, x ಜಾಗದಲ್ಲಿ ರೂಟ್ x ಇದೆ, ಸೊ ರೂಟ್ x. ನೆಕ್ಸ್ಟ್, ರೂಟ್ x ಫಂಕ್ಷನ್ ಡಿಫರೆನ್ಶಿಯೇಷನ್ ಸೈನ್ ರೂಟ್ x ಇಂಟು ರೂಟ್ x ಗೆ 1/2 ರೂಟ್ x. ಸೊ ಆನ್ಸರ್ ಇಸ್ -1/2 ರೂಟ್ x ಇಂಟು ಸೈನ್ ರೂಟ್ x. ಸೊ ದಟ್ಸ್ ಇಟ್. ನೆಕ್ಸ್ಟ್, find the vector components of the vector with initial point 2 1 and terminal point -5 7.
ಸೊ ಇನಿಷಿಯಲ್ ಪಾಯಿಂಟ್ ನ ಎ ಅಂತ ಕನ್ಸಿಡರ್ ಮಾಡಿ 2 ಮತ್ತೆ 1 ಅಂತ. ನೆಕ್ಸ್ಟ್ ಫೈನಲ್ ಪಾಯಿಂಟ್ ನ ಬಿ ಅಂತ ಕನ್ಸಿಡರ್ ಮಾಡಿ -5 ಮತ್ತೆ -7 ಅಂತ. ಸೊ ಇದು ಇನಿಷಿಯಲ್ ಮತ್ತೆ ಫೈನಲ್ ಪಾಯಿಂಟ್ ಇನ್ ದ ಸೆನ್ಸ್ OA ಮತ್ತೆ OB ಕೊಟ್ಟಿದ್ದಾರೆ. ಇದು OA, ಇದು OB. ಸೊ ನಾವು ವೆಕ್ಟರ್ ಕಾಂಪೋನೆಂಟ್ಸ್ ಆಫ್ ದ ವೆಕ್ಟರ್ ಕಂಡುಹಿಡಬೇಕು. ಸೊ ಫಸ್ಟ್ ವೆಕ್ಟರ್ ಏನಂತ ಗೊತ್ತಿರಬೇಕು. ಸೊ AB ಬಾರ್ ಬೇಕಿರೋದು ನಮಗೆ. AB ಬಾರ್ ಇಸ್ ಈಕ್ವಲ್ ಟು ಎ ಮತ್ತೆ ಬಿ ಅಂತ ಪಾಯಿಂಟ್ ಕನ್ಸಿಡರ್ ಮಾಡಿದ್ರಿಂದ ವೆಕ್ಟರ್ ಕಾಂಪೋನೆಂಟ್ಸ್ ಕಂಡುಹಿಡಬೇಕಂದ್ರೆ ಫಸ್ಟ್ ವೆಕ್ಟರ್ ಗೊತ್ತಿರಬೇಕು. ಸೊ ಅದಕ್ಕಾಗಿ AB ಬಾರ್ ಕಂಡುಹಿಡಬೇಕು. ಸೊ AB ಬಾರ್ ಫಾರ್ಮುಲಾ OB ಬಾರ್ ಮೈನಸ್ OA ಬಾರ್ ಇಸ್ ಈಕ್ವಲ್ ಟು OB ಬಾರ್ -5 -2 -7 I ಕ್ಯಾಪ್ minus of 7 minus 1 6 j cap. So ಇದರಲ್ಲಿ ವೆಕ್ಟರ್ ಕಾಂಪೋನೆಂಟ್ಸ್ -7 ಮತ್ತೆ -6. So that's it. So vector components is -7 and -6 ಅಂತ ಬರುತ್ತೆ. That's it. You'll get the marks. Next, define the objective function in a linear programming problem. So ಇದು ನೋಡ್ಕೊಂಡು LPP ಇದು definition. Next, find the distance of the plane 3x minus 4y plus 12 equal to -12z minus 3 equal to 0 from origin. So 3x minus 4y plus 12z minus 3 equal to 0 ಅಂತ ಕೊಟ್ಟಿದ್ದಾರೆ. ಆರಿಜಿನ್ ಇಂದ ಡಿಸ್ಟೆನ್ಸ್ ಕಂಡುಹಿಡಿಯಬೇಕು. ಸೊ ಡೈರೆಕ್ಟ್ ಫಾರ್ಮುಲಾ ಇದೆ. D is equal to ಮಾಡ್ಯುಲಸ್ ಆಫ್ ಇಲ್ಲಿ ಕಾನ್ಸ್ಟೆಂಟ್ ಟರ್ಮ್ ಇರುತ್ತಲ್ಲ ಅದು -3 ಡಿವೈಡೆಡ್ ಬೈ ರೂಟ್ ಆಫ್ a ಸ್ಕ್ವೇರ್ ಪ್ಲಸ್ b ಸ್ಕ್ವೇರ್ ಪ್ಲಸ್ c ಸ್ಕ್ವೇರ್ ಅಂತ ಫಾರ್ಮುಲಾ ಇರೋದು. a ಸ್ಕ್ವೇರ್ ಜಾಗದಲ್ಲಿ 3 ಇದೆ, 3 ಸ್ಕ್ವೇರ್ 9 ಪ್ಲಸ್ b ಸ್ಕ್ವೇರ್ ಜಾಗದಲ್ಲಿ b ಜಾಗದಲ್ಲಿ 4 ಇದೆ, b ಸ್ಕ್ವೇರ್ ಬಿಕಮ್ 16. ಸೊ -4 ಇರೋದು, -4 ಇಂಟು ಹೋಲ್ ಸ್ಕ್ವೇರ್ ಈಕ್ವಲ್ ಟು ಅದು 16 ಆಗುತ್ತೆ. ಪ್ಲಸ್ ಸಿ ಜಾಗದಲ್ಲಿ 12 ಇದೆ, 12 ಸ್ಕ್ವೇರ್ 144. ಸೊ ಮಾಡ್ಯುಲಸ್ ಆಫ್ -3 is 3 ಡಿವೈಡೆಡ್ ಬೈ 16 plus 9 25. 25 plus 144 is 169. Root of 169 will be 13. So 3 by 13 units answer. So next, last question. Event of a sample space S of an experiment, then find P of S by F. P of S by F. ಇದು ಕಂಡೀಷನಲ್ ಪ್ರಾಬಬಿಲಿಟಿ ಆಗಿ ಡೈರೆಕ್ಟ್ ಆಗಿ ಕೊಟ್ಟಿರೋದ್ರಿಂದ ಡೈರೆಕ್ಟ್ ಆಗಿ ಬರೀಬಹುದು. P of S by F since F is an event of sample space ಅಂತ ಬರ್ದಿ. Since F is an event of sample space ಅಂತ ಬರ್ದಿ, P of S by F is equal to P of S intersection F divided by P of F. ಇಷ್ಟು ಬರೆದ್ರೆ that's it. ಸೊ 1 marks ಅಲ್ಲಿ ಮಾರ್ಕ್ಸ್ ಕಳ್ಕೊಳ್ಳೋಕೆ ಹೋಗಬೇಡಿ. ಸೊ ಮಾಡಲ್ ಕ್ವಶನ್ ಪೇಪರ್ ಎರಡೇ ಇದ್ದಿದ್ದು. ಸೊ ಎರಡರದ್ದು 1 marks ಕ್ವಶನ್ ಸಾಲ್ವ್ ಮಾಡಿಸಿದ್ದೀನಿ. ಸೊ ಬೇರೆ ಯಾವ್ದಾದ್ರು ಸಾಲ್ವ್ ಮಾಡಿಸ್ಬೇಕಂತ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕೇಳಿ. ಐ ವಿಲ್ ಮೇಕ್ ಅ ವಿಡಿಯೋ. So that's it about this video. I hope the video was helpful. If you are having any kind of doubts, do ask me in comment section. And ಇನ್ನೊಂದು ಏನಂದ್ರೆ, ಸೊ ನೀವು ಇನ್ಸ್ಟಾಗ್ರಾಮ್ ಅಲ್ಲಿ ಕಾಂಟ್ಯಾಕ್ಟ್ ಮಾಡಬೇಡಿ. ಈಗ ನೌವೇಡೇಸ್ ಸುಮಾರು ಸ್ವಲ್ಪ ಆಡಿಯನ್ಸ್ ಜಾಸ್ತಿ ಆಗಿರೋದ್ರಿಂದ ಎಲ್ಲರಿಗೂ ರಿಪ್ಲೈ ಮಾಡೋಕ್ಕಾಗಲ್ಲ. ಇನ್ಸ್ಟೆಡ್ ನಾವು ಟೆಲಿಗ್ರಾಮ್ ಗ್ರೂಪ್ ಕ್ರಿಯೇಟ್ ಮಾಡಿದೀವಿ. ಸೊ ಐದರ್ ಮೀ ಅಥವಾ ನನ್ನ ಫ್ರೆಂಡ್ ಇದ್ದಾನೆ ನಂದನ್ ಅಂತ, ಸೊ ಇಬ್ಬರಲ್ಲಿ ಯಾರು ರಿಪ್ಲೈ ಮಾಡ್ತೀವಿ. ಸೊ ಟೆಲಿಗ್ರಾಮ್ ಗ್ರೂಪ್ ಜಾಯ್ನ್ ಆಗಿ, ಸೊ ಮಾಸ್ ಆಗಿ ಎಲ್ಲರೂ ಕೇಳಿದಾಗ ಸೊ ರಿಪ್ಲೈ ಮಾಡಕ್ಕೆ ಈಸಿ ಇನ್ಸ್ಟೆಡ್ ಆಫ್ ರಿಪ್ಲೈಯಿಂಗ್ ಇಂಡಿವಿಜುವಲಿ. ಅಂಡ್ ಸುಮಾರು ಜನ ಪ್ರೀವಿಯಸ್ ಇಯರ್ ಕ್ವಶನ್ಸ್ PDF ಎಲ್ಲ ಹಾಕಿ ಅಂತ ಹೇಳ್ತಾ ಇದ್ರು. ಸೊ ಪ್ರೀವಿಯಸ್ ಇಯರ್ ಕ್ವಶನ್ಸ್ PDF ಎಲ್ಲ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಅವೈಲೇಬಲ್ ಇದೆ. ಸೊ ದಿನ PDF ಅಪ್ಲೋಡ್ ಆಗ್ತಾ ಇದೆ. ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಅವೈಲೇಬಲ್ ಇದೆ. ಸೊ ಆ ಲಿಂಕ್ ಇದೆ. ಸೊ ಸುಮ್ಮನೆ ಜಸ್ಟ್ ಕ್ಲಿಕ್ ಮಾಡಿದ್ರೆ ಬ್ಲಾಗ್ ಓಪನ್ ಆಗುತ್ತೆ. ಸೊ ಕೆಲವರಿಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಬ್ಲಾಗ್ ಓಪನ್ ಆಗಲ್ಲ ಅಂಡ್ ಅವ್ರಿಗೆ ರಿಕ್ವೈರ್ಡ್ ಚಾಪ್ಟರ್ಸ್ ಓಪನ್ ಆಗ್ತಿಲ್ಲ ಅಂತ ಕೆಲವರು ಕಂಪ್ಲೇಂಟ್ ಇತ್ತು. ಸೊ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಎಲ್ಲ ಲೆಸನ್ ನೋಟ್ಸ್ ಅಲ್ಲೇ ಒಂದೇ ಕಲೆಕ್ಟಿವ್ ಆಗಿದೆ. ಸೊ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು, ನಿಮ್ಗೆ ಯಾವ ಲೆಸನ್ ಬೇಕು ಅದು ಬರುತ್ತೆ. ಸೊ ದಟ್ಸ್ ಇಟ್. ಟೆಲಿಗ್ರಾಮ್ ಗ್ರೂಪ್ ಜಾಯ್ನ್ ಆಗಿ. ಸೊ ಟೆಲಿಗ್ರಾಮ್ ಇಲ್ಲ ಅಂದ್ರೆ ಸೊ ಇನ್ಸ್ಟಾಲ್ ಮಾಡಿ, ಅದೇನು ದೊಡ್ಡ ವಿಷಯ ಅಲ್ಲ. ಇನ್ಸ್ಟಾಗ್ರಾಮ್ ಯೂಸ್ ಮಾಡ್ತಾ ಇದ್ದೀರಾ ಅಂದ್ರೆ ಟೆಲಿಗ್ರಾಮ್ ಇಸ್ ನಥಿಂಗ್ ಇನ್ ಫ್ರಂಟ್ ಆಫ್ ದಟ್. ಸೊ ಟೆಲಿಗ್ರಾಮ್ ಗ್ರೂಪ್ ಜಾಯ್ನ್ ಆಗಿ. ಆಲ್ ದಟ್ ಐ ಕ್ಯಾನ್ ಸೇ ಇಸ್. So that's it about today's video. I hope the video was helpful. If you are a new spectator, do subscribe the channel and make sure you hit the notification bell icon so that you will get notified whenever I'll upload a new video. So new video will be uploaded soon. Till then, namaste from your brother. Bye bye.